ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ರೈತರು ಬೆಳೆದ ಬೆಳೆಗೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಿ. ನಮ್ಮ ಬೆಳೆಗೆ ಬೆಲೆ ಎಲ್ಲಿದೆ? ಬೀದರ್ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಈ ವರ್ಷ ಹೆಸರು ಮತ್ತು ಉದ್ದು ಬೆಳೆ ಉತ್ತಮವಾಗಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಸರ್ಕಾರವು ರೈತರು ಬೆಳೆದಂತಹ ಬೆಳೆಗಳ ಖರೀದಿ ಕೇಂದ್ರವನ್ನು ತೆರೆಯದೇ ಇದ್ರೆ ರೈತರಿಗೆ ಅನ್ಯಾಯವಾಗುತ್ತೆ. ಇನ್ನು ಈಗಾಗಲೇ ತಿಂಗಳಿಂದ ರಾಶಿ ಮಾಡಿದ ರೈತರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಮಾರ್ತಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮಂತ್ರಿ ಶಾಸಕರು ಕಣ್ಮುಚ್ಚಿಕೊಳ್ತಿದ್ದಾರೆ. ಕಾಟಾಚಾರಕ್ಕೆ ಒಬ್ಬ ರೈತರಿಂದ 2 ಎಕರೆ ಅಂದರೆ 10 ಕ್ವಿಂಟಲ್ ಖರೀದಿ ಮಾಡ್ತೇವೆಂದು ಸರ್ಕಾರ ಹೇಳಿದೆ. ಆದರೆ ಇಲ್ಲಿಯವರೆಗೆ ಖರೀದಿ ಕೇಂದ್ರ ಪ್ರಾರಂಭಿಸುವುದಿಲ್ಲ. ಇಂದು ರೈತರಿಗೆ ಅನ್ಯಾಯವಾಗಿದೆ. ಹಿಂದೆ ಒಬ್ಬ ರೈತರಿಂದ 5 ಎಕರೆವರೆಗೆ 20 ಕ್ವಿಂಟಲ್ ಖರೀದಿ ಮಾಡ್ತಿತ್ತು. ರೈತರ ಬೆಳೆದ ಎಲ್ಲ ಬೆಳೆಯನ್ನ ಹಿಂದಿನಂತೆ 5 ಎಕರೆಗೆ 20 ಕ್ವಿಂಟಲ್ ಖರೀದಿ ಮಾಡಬೇಕು. ಜಿಲ್ಲೆಯಲ್ಲಿ ಸತತವಾಗಿ 15 ದಿವಸಗಳಿಂದ ಅತಿವೃಷ್ಟಿಯಿಂದ ಕಟಾವು ಹಂತದಲ್ಲಿದ್ದ ಉದ್ದು, ಹೆಸರು ಹೊಲದಲ್ಲಿಯೇ ಮೊಳಕೆ ಹೊಡೆದಿದ್ದು ತೊಗರಿ ಬೆಳೆ ಹಾಗೂ ತರಕಾರಿ ಬೆಳೆಗಳು ನಾಶವಾಗ್ತಿವೆ. ಜಿಲ್ಲೆಯಲ್ಲಿ ಸರ್ವೆ ಮಾಡಿ ಸರ್ಕಾರದಿಂದ ಪರಿಹಾರ ಕೊಡಿಸಿ ಅಂತ ರೈತರು ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪೆ ನ್ಯೂಸ್. ಅಂದ್ರೆ ಬಹಳ ಒಂದು 20 ಕ್ವಿಂಟಲ್ ಮಾಡಿದೇವೆ, 15 ಆಮೇಲೆ ಈಗ ಉದ್ದು ಮತ್ತು ಕೆಲವೊಂದು ತರಕಾರಿ ಬೆಳೆಗಳು, ಸೋಯಾ ಇನ್ನ ಕಚ್ಚೆ ಅದ ಸರ್. ಆದ್ರೆ ಮತ್ತೆ ಸೋಯಾಬಿ ಒಂದೊಂದೇನೋ ಒಣಗಿರ್ಬೋದು. ಅದಕ್ಕೆ ಜಂಟಿ ಸರ್ವೆ ಮಾಡಿಸಿ ಬೆಳೆ ಹಾನಿ ಆಗ್ಯದ. ಉದ್ದು ಮೊಳಕಿನೇ ಅದಾವ ಸರ್. ಉದ್ದು ಕಾಳುಗಳು ಪೂರಾ ಕಾಯ್ದಾಗೆ ಮೊಳಕೆ ಅದಾವ. ಈಗ 15 ದಿವಸ ಏನು ಮಳೆ ಬಿತ್ತಲ್ರಿ, ಉದ್ದು ಸಂಪೂರ್ಣ ಲಾಸ್ ಅಂದಂಗೆ ಅಂತರಿ. ಅವು ಮಾರ್ಕೆಟ್ ತಂದ್ರೆ ಭೀ ಈಗ 1,000-2,000 ತೊಗೊಂಡ ಮೊಳಕೆ ಎಲ್ಲ ಎದ್ಬಿದ್ದು. ಅದಕ್ಕೆ ಸರ್ವೆ, ಜಂಟಿ ಸರ್ವೆ, ತೋಟಗಾರಿಕೆ ಮತ್ತು ಅಗ್ರಿಕಲ್ಚರು ಆಮೇಲೆ ನಿಮ್ಮದು ಇಲಾಖೆದಿಂದ ಸರ್ವೆ ಮಾಡಿಸಿ ಅದೊಂದು ಇದು ಆಗೋದು ಕೊಟ್ರಿ. ಆಮೇಲೆ ಕಬ್ಬು ಇನ್ನೂ ಸರ್ ಕೆಲವೊಂದು ಯಾವುದೋ ಕಾರ್ಖಾನೆ ಬಾಲ್ಕೇಶ್ವರ ಇರ್ಬೋದು, ಮತ್ತು ಅದು ದೊಂದು ನಗರ ಹಾಕ್ಯಾರ. ಉಳಿದಿದ್ದು ರೊಕ್ಕ ಇನ್ನೂ ಬಂದಿಲ್ಲ. 8 ತಿಂಗಳಾಯ್ತು ಸರ್. ಇದು ಯಾವ ಲೆಕ್ಕ ಇನ್ನೂ ಬಂದಿಲ್ಲ. 2,000 ಕೊಟ್ಟರೆ ಉಳಿದಿದ್ದಿಲ್ಲ. ಈಗ ಅದು ಏನದ ನಿಮಗೆ ಲೆಕ್ಕ ಕೊಡ್ಲತ್ರ ಕೊಟ್ಟಿವಿ. ಏನು ಕೊಟ್ರ ಪೂರಾ ಏನು ರೇಟ್ ಅದ ಅಷ್ಟು ಕೊಡ್ಬೇಕಲ್ರಿ. ಥೋಡೆ ಅಡ್ವಾನ್ಸ್ ಕೊಟ್ಟು ಈ ರೀತಿ ಅನ್ಯಾಯ ಆಗ್ಯದ. ರೈತರು ಭಾಳ ಅಂದ್ರೆ ಭಾಳ ತಪ್ಪಿದ್ದವ್ರಿ. ಎಲ್ಲಿ ಹೋಗ್ಬೇಕು ಈಗ ನಮ್ಗೆ ಗೊತ್ತಾಗಲ್ಲ ಸರ್. ಈಗ ನಮ್ಮ ಮಂತ್ರಿ, ನಮ್ಮ ಉಸ್ತುವಾರಿ ಜಿಲ್ಲೆದವ್ರು ಯಾರ, ನಮ್ಮ ತಾಲೂಕಿನವ್ರು ಯಾರ ಕರೆದ್ರೆ ನಮ್ಮ ತಾಲೂಕು ಕಬ್ಬಿಗೆ ಹೋಗಿದವ್ರದ್ದು ಅವರು ಕಾರ್ಖಾನೆ 11 ವರ್ಷ ನಡೆಸಿದವ್ರು. ಪರಿಸ್ಥಿತಿ ಏನಿರ್ತೋ ಗೊತ್ತಿರ್ತದ. ಆದ್ರೂ ಭೀ ಇದು ಮಾಡ್ಲತ್ತಿಲ್ಲ. ಅದಕ್ಕೆ ನಿಮ್ಮ ಇದ್ರಲ್ಲಿಂದ ಏನು ನೋಟಿಸ್ ಕೊಟ್ಟು ಕೂಡಲೇ ಕೊಡ್ಲಾಕ. ಆಮೇಲೆ ಇದ್ರ ಬಾದ ಈಗ ಸರ್ ಇನ್ನೊಂದು ಕಿಸಾನ್ ಶುಗರ್ ಬಗ್ಗೆ. ಕಿಸಾನ್ ಶುಗರ್ ಟೇರು ಬೇಕು. ಈಗ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹಿಂದೂ 2 ತಾರೀಕೇನೋ ಕೊಟ್ಟರೆ ಸರ್. ಇವರು ಬೀದರ್ ಕಿಸಾನ್ ಶುಗರ್ ಅದಲ್ರಿ, ಮಹಾಸಭೆ, ವಾರ್ಷಿಕ ಮಹಾಸಭೆ ಅಂತ ಮಾಡ್ತಾರಲ್ಲ ಸರ್. 3,000 ಶೇರ್ ಹೋಲ್ಡರ್ ಅದ. ಈಗ ಆ ಶೇರ್ ಹೋಲ್ಡರ್ಗೆ ಹೊರತು ಮಹಾಸಭೆದಾಗ ಮಾಡೇ ಸಿಗಸಲ್ಲ ಯಾರು. ಒಂದು 4 ಮಂದಿ ಆಫೀಸರ್ ಅಂದ್ರೆ ಮೀಟಿಂಗು ನಮಗೆ ಬರೋದು. ನಾವು ಭೀ ಓದಿರ್ಬೇಕು. ಗೂಗಲ್ ಮೀಟಿಂಗ್ ಅಂತ ನಮ್ಮ ಜಿಲ್ಲಾ ರೈತ ಸಂಘ ಎಲ್ಲ ಇದ್ರೆ ಮಾತಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇದು ಮಹಾಸಭೆ ಯಾವ ರೀತಿ ಸರ್ಕಾರ ಕಾನೂನು ಇರ್ತಾ ಮಹಾಸಭೆ ಕಡ್ಲಕ್ಕೆ ಅವ್ರಿಗೆ ನೋಟಿಸ್ ತ. ಇದು ಸಪ್ರೇಟ್ ಅದ ಸರ್. ಸಪ್ರೇಟ್ ಇಲ್ಲ, ಕೊಟ್ಟಿದ್ದಲ್ಲ ಸರ್. ನೀವು ಕೊಟ್ಟಿದ್ದಾವ ಇವು ಈಗಿದು ಹೊಸ ಫುಲ್ಲಾಗಿ ಅಂದ್ರೆ ಹಳೆಯದನ್ನು ಕೊಟ್ಟಿದ್ದು. ಇದು 2 ಇದು ಸಪ್ರೇಟೇ ಮಾಡಿವಿ ಸರ್. ಅದು ಕೂಡ ಅದೇ ರೀತಿ ಇವತ್ತು ಬೀದರ್ ಕಿಸಾನ್ ಶುಗರ್ ಕಾರ್ಖಾನೆ ಅದು 3,000 ಸದಸ್ಯತ್ವ ಹೊಂದಿದಂಥ ಕಾರ್ಖಾನೆ. ವಾರ್ಷಿಕ ಮಹಾಸಭೆ 1 ವರ್ಷದಲ್ಲಿ 1 ಸಾರಿ ಆ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಕಾರ್ಖಾನೆಯ ಆಗು ಹೋಗುಗಳ ಬಗ್ಗೆ, ರೈತರ ಬೆಲೆ ನಿಗದಿ ಬಗ್ಗೆ ಮಾಡಬೇಕಾಗಿತ್ತು. ಆದರೆ ಈ ವರ್ಷ ಅವರು ಏನು ಪೇಪರ್ದಲ್ಲಿ ಅಡ್ವರ್ಟೈಸ್ ಕೊಟ್ಟರೆ ನಾವು ಆನ್ಲೈನು ಮಹಾಸಭೆ ಮಾಡ್ತೀವಂತ. ಇವತ್ತು 3,000 ಜನ ಆನ್ಲೈನ್ ಮಾಡಲಿಕ್ಕಾಗಲ್ಲ. ಅದರಲ್ಲಿ ರೈತರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಕೂಡಲೇ ಅದನ್ನು ಬಂದ್ ಮಾಡಿ ವಾರ್ಷಿಕ ಮಹಾಸಭೆ ಕಾರ್ಖಾನೆ ಆಡಳಿತ ಮಂಡಳಿ ಕಾರ್ಖಾನೆ ಆವರಣದಲ್ಲಿ ಕರೆದು ರೈತರು ನೀರಾವರಿ ಸಲುವಾಗಿ ಹಣ ಖರ್ಚು ಮಾಡಿ ಬೋರ್ವೆಲ್ಲು, ಓಪನ್ ವೆಲ್ಲು ಅಥವಾ ಇದರಿಂದ ಏನು ಕರೆಂಟ್ ತೊಗೊಂಡು ಬೆಳೆಗಳು ಬೆಳೆಸ್ಬೇಕಂತ ಇದ್ದಾರೆ. ಅವ್ರ ಮೇಲೆ ಕಂಬದ ಚಾರ್ಜು, TC ಚಾರ್ಜು, ವೈರಿನ ಚಾರ್ಜ್ ಹಾಕ್ತಾ ಇದ್ದಾರೆ. ಇದು ಭಾಳ ಘೋರ ಅನ್ಯಾಯ ಇದೆ. ಅಷ್ಟು ಕೆಪಾಸಿಟಿ ಇಲ್ಲ. ಕೇವಲ ಬೋರ್ ಹಾಕ್ಲಿಕ್ಕೆ ಬಾಯಿ ಹೊಡ್ಲಿಕ್ಕೆ ಪರಿಸ್ಥಿತಿ ಹಾಳಾಗಿದ್ದಿರ್ತದೆ. ಅಂಥದ್ದಿಂದ ಆ ಕಾನೂನಿಂದ ಸರ್ಕಾರ ವಾಪಸ್ ತಗೋಬೇಕು. ಮತ್ತು ಮೊದಲೇನು ಸರ್ಕಾರ ಇತ್ತು KB ಆ ರೀತಿ ಈಸಿಯಾಗಿ ಕೊಡ್ತಾ ಇದ್ರು. ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಆ ರೀತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ರೈತ ಸಂಘ ವತಿಯಿಂದ ಮಾತಾಡ್ತೀವಿ.